ಹಿಂದೂ ಸಮಾಜದ ಕನಸು ರಾಮ ಮಂದಿರ. ಈ ಒಂದು ರಾಮ ಮಂದಿರದ ನಿರ್ಮಾಣ, ಪ್ರಾಣ ಪ್ರತಿಷ್ಠಾಪನೆ ಹಾಗೂ 48 ದಿನಗಳ ಕಾಲ ನಡೆದ ಮಂಡಲ ಪೂಜೆ ಇವಿಷ್ಟು ಒಂದು ಮುಗಿಸಿ ಇವತ್ತು ನಮ್ಮ ಜೊತೆ ಮಾತಾಡೋಕ್ಕೆ ಪೇಜಾವರ ಮಠದ ಶ್ರೀಗಳಾದ ವಿಶ್ವ ಪ್ರಸನ್ನ ತೀರ್ಥರಿದ್ದಾರೆ. ಬನ್ನಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಶ್ರೀಗಳೇ ನಮಸ್ಕಾರ. ಸೊ ನೀವು ರಾಮ ಮಂದಿರ ನಿರ್ಮಾಣ ಆಗೋ ಮುಂಚೆ ಆದಮೇಲೆ ಆಗ ಪ್ರಾಣ ಪ್ರತಿಷ್ಠಾಪನೆ ನಂತರವೂ ಅಲ್ಲಿದ್ರಿ, ನಿಮ್ಮ ಅನುಭವ ಯಾವ ರೀತಿ ಇತ್ತು? ರಾಮನ ಸನ್ನಿಧಾನ ಆ ನೆಲದಲ್ಲಿ ಸಹಜವಾಗಿ ಇದೆ. ಅಲ್ಲಿ ನೂತನ ಪ್ರತಿಮೆಯ ಪ್ರತಿಷ್ಠೆ ಹಾಗೂ ಅಲ್ಲಿ ಶಾಸ್ತ್ರೋಕ್ತವಾಗಿರತಕ್ಕಂತಹ ವಿಧಾನಗಳ ಮೂಲಕ ಪ್ರಾಣ ಪ್ರತಿಷ್ಠೆ ನಡೆದಿದ್ದರಿಂದಾಗಿ ಅದು ಇನ್ನಷ್ಟು ನಮಗೆ ಹೆಚ್ಚು ಅನುಭವಕ್ಕೆ ಬರ್ತಾ ಇದೆ. ಸನಾತನಿಗಳಿಗೂ ಹಾಗೂ ರಾಮ ಮಂದಿರಕ್ಕೂ ಏನು ಸಂಬಂಧ ಇದೆ? ಏನದರ ಮಹತ್ವ ಏನು? ರಾಮ ಮಂದಿರ ಶ್ರೀರಾಮಚಂದ್ರ ಭಗವಂತನ ದಶಾವತಾರಗಳಲ್ಲಿ, ವಿಷ್ಣುವಿನ ದಶಾವತಾರಗಳಲ್ಲಿ ಒಂದು. ಶ್ರೀರಾಮಚಂದ್ರ ಅವತಾರ ತಾಳಿದ ಭೂಮಿ ಆ ಅಯೋಧ್ಯೆ. ಹಾಗಾಗಿ ನಮ್ಮಲ್ಲಿ ಪ್ರಾತಃಸ್ತೋತ್ರದಲ್ಲಿ ನಿತ್ಯ ನಾವು ಪಠಿಸ್ತೇವೆ, ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾಪುರಿ ದ್ವಾರಾವತಿ ಚೈವ ಸಪ್ತೈತಾ ಮೋಕ್ಷದಾಯಕ. ಭರತಖಂಡದಲ್ಲಿ ಮೋಕ್ಷದಾಯಕವಾಗಿರತಕ್ಕಂತಹ 7 ಕ್ಷೇತ್ರಗಳಲ್ಲಿ ಮೊದಲನೇದಾಗಿ ಪರಿಗಣಿತವಾಗಿರುವಂತಹದ್ದು ಶ್ರೀರಾಮ ಅವತರಿಸಿದ ಆ ಅಯೋಧ್ಯ ನಗರ. ನೀವು ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಂತರ 48 ದಿನ ಮಂಡಲ ಪೂಜೆ ಅಂತ ಮಾಡ್ರಿ. ಶ್ರೀಗಳೇ ಹೇಳಕ್ಕಾಗತ್ತೆ ಏನು ಮಂಡಲ ಪೂಜೆ ಅಂದ್ರೆ ಏನು? ಪ್ರಾಣ ಪ್ರತಿಷ್ಠಾಪನೆ ಆದ್ಮೇಲೆ ಸಂಪೂರ್ಣ ಆಗಲ್ವಾ, ಅಥವಾ ಮಂಡಲ ಪೂಜೆ ಅಂದ್ರೆ ಏನು ಅಂತ? ಬರಿದೆ ಒಂದು ದಿವಸದ ಪ್ರಾಣ ಪ್ರತಿಷ್ಠೆ ವಿಧಿ ಪರಿಪೂರ್ಣ ಆಗೋದಿಲ್ಲ. ನಿರಂತರವಾಗಿರತಕ್ಕಂತಹ ಅನುಷ್ಠಾನಗಳು ಬೇಕಾಗ್ತವೆ. ಇದು ಶಾಸ್ತ್ರೋಕ್ತವಾಗಿರುವಂತಹದ್ದು. ಅವು ಎಲ್ಲ ಒಟ್ಟು ಸೇರಿದಾಗ ಒಂದು ಪ್ರಾಣ ಪ್ರತಿಷ್ಠಾ ಅಂತ ಹೇಳಿಕೊಂಡು ಆಗೋದು. ಹಾಗೆ ಈ 42 ದಿವಸಗಳಲ್ಲಿ ಆ ಅನೇಕ ಕ್ರಮಗಳ ಆವೃತ್ತಿ ಹಾಗೂ ಬಗೆ ಬಗೆಯ ಧಾರ್ಮಿಕ ಅನುಷ್ಠಾನಗಳು ಈ 42 ದಿವಸಗಳಲ್ಲಿ ನಡೆಯುತ್ತವೆ. ನಿನ್ನೆ ತನಕ ಅದೊಂದು ಕಲ್ಲಿನ ತುಂಡು, ಕೆತ್ತಿದಾಗ ಅದೊಂದು ಗೊಂಬೆ. ಅಲ್ಲಿ ಆ ಸನ್ನಿಧಾನ ತುಂಬಬೇಕು, ಅದು ಸದಾ ಜಾಗೃತವಾಗಿರಬೇಕು. ಅದಕ್ಕೋಸ್ಕರ ಆ ಮಂತ್ರದ ಆವೃತ್ತಿ, ಅಲ್ಲಿ ಅನುಷ್ಠಾನದ ಆವೃತ್ತಿ ನಡೆಯಬೇಕು. ಆ 42 ದಿವಸಗಳಲ್ಲಿ ಅದು ನಡೆಯುತ್ತೆ. ಹಾಗೆ ರೋಗ ಪರಿಹಾರಕ್ಕೆ ಔಷಧ ತಗೋತೇವೆ. ಒಂದು ಗುಳಿಗೆ ನುಂಗಿದೆವು, ಆಯಿತು, ಇಲ್ಲ, ಡೋಸೇಜ್ ಅಂತ ಇರುತ್ತಲ್ಲ, ಇಷ್ಟು ದಿವಸಗಳ ಕಾಲದನ್ನು ನಿರಂತರವಾಗಿ ಮಾಡಬೇಕು. ಒಂದು ದೊಡ್ಡ ಮರ ಆಗಬೇಕು ಅಂತ ನಾವು ಬೀಜ ಬಿತ್ತೇವೆ, ಗಿಡ ನೆಡ್ತೇವೆ. ಗಿಡ ನೆಟ್ಟಾಯಿತು, ಎದ್ಕೊಂಡು ಹೊರಟು ಹೋಗ್ತೇವೆ ಅಂತಂದರೆ ಆಗಿಲ್ಲ. ಅದು ಇನ್ನೂ ಬೇರೂರಿ ಬಲಿಯುವ ತನಕ ಅದಕ್ಕಿಷ್ಟು ಪೋಷಣೆ ಬೇಕಾಗತ್ತೆ. ಆಸ್ಪತ್ರೆಯಲ್ಲಿ ವೈದ್ಯರು ಮಗುವನ್ನು ಹೊಟ್ಟೆಯಿಂದ ಹೊರತೆಗೆಯುತ್ತಾರೆ. ಅವರ ಕೆಲಸ ಮುಗಿದೋಗಿದ್ದು, ಇನ್ನು ಮನೆಗೆ ಹೋಗಬಹುದು. ಇಲ್ಲ, ಒಂದಿಷ್ಟು ದಿವಸದ ಆರೈಕೆ ಪೋಷಣೆ ಬೇಕಾಗತ್ತೆ. ಅದೇ ರೀತಿ ಪ್ರಾಣ ಪ್ರತಿಷ್ಠೆ ಆದ ದಿವಸಕ್ಕೇನೆ ಆ ಕಾರ್ಯ ಮುಗಿಯುವುದಿಲ್ಲ. ಅದರ ವಿಧಿವಿಧಾನಗಳು ಇನ್ನೊಂದಿಷ್ಟು ದಿವಸ ಮುಂದುವರಿತಾವೆ. ಆ 48 ದಿವಸಗಳ ಕಾಲ ನಡೆದಿರುವಂತಹ ಆ ಪ್ರಕ್ರಿಯೆ ಅದು. ಶ್ರೀಗಳೇ, ನೀವು ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಎಲ್ರಿಗೂ ಒಂದು ಕುತೂಹಲ ಆಯಿತು. ಪ್ರಧಾನಿ ಮೋದಿ ಅವರು ಆ ಒಂದು ಯಜಮಾನಿಕೆ ಅನ್ನೋ ಒಂದು ಪಟ್ಟ ಇಟ್ಕೊಂಡು ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ರು. ನೀವು ಆ ಸಂದರ್ಭದಲ್ಲಿ ಕಾವಿಯನ್ನು ಬಳಸಿ ನಿಮ್ಮ ಚೇರೆಯನ್ನು ಕ್ಲೋಸ್ ಮಾಡ್ಕೊಂಡು ಏನೋ ಒಂದು ಮಾಡಿದ್ರೆ ಅದು ಏನು ಅಂತ? ಅದು ಹೀಗಿದೆ, ಭಗವಂತನಿಗೆ ನೈವೇದ್ಯ ಸಮರ್ಪಣೆ ಮಾಡುವ ಹೊತ್ತಿಗೆ ನಾವು ಆ ನೈವೇದ್ಯವನ್ನು ದೃಷ್ಟಿಸಬಾರದು ಅನ್ನೋದು ಶಾಸ್ತ್ರದ ವಿಧಿ. ಹಾಗಾಗಿ ನೈವೇದ್ಯ ಸಮರ್ಪಣೆ ಆಗುವ ಹೊತ್ತಿಗೆ ನಾವು ನಮ್ಮ ಬಟ್ಟೆಯಿಂದ ಮುಖವನ್ನು ಮುಚ್ಚಿಕೊಂಡಿದ್ದೇವೆ. ಇದು ಮತ್ತೆ ನಮ್ಮ ದಕ್ಷಿಣ ಭಾರತದಲ್ಲಿ ಮಾತ್ರ ಅಲ್ಲ, ಇದು ಎಲ್ಲ ಕಡೆ ಇರುವಂತಹದ್ದು. ಈ ಉತ್ತರ ಭಾರತದಲ್ಲಿ ಹೋದರೂ ಕೂಡ ಅಲ್ಲಿ ನಾವು ಇಲ್ಲಿ ನೈವೇದ್ಯ ಸಮರ್ಪಣೆ ಅಂತ ಹೇಳ್ತೇವೆ, ಅಲ್ಲಿ ಅವರು ಭೋಗಲಗಾನ ಅಂತ ಹೇಳ್ತಾರೆ. ಆ ಹೊತ್ತಿಗೆ ಮಂದಿರದಕ್ಕೆ ಪರದೆಯನ್ನು ಮುಚ್ಚಿಬಿಡ್ತಾರೆ. ನೈವೇದ್ಯ ಸಮರ್ಪಣೆ ಆದ ಬಳಿಕ ಮಂಗಳಾರತಿ ಆಗುವ ಹೊತ್ತಿಗೆ ಪುನಃ ಪರದೆಯನ್ನು ತೆಗಿತಾರೆ. ಇದು ಎಲ್ಲ ಕಡೆ ಇರುವಂತಹ. ಸೊ ನೈವೇದ್ಯ ಆಗೋ ಸಂದರ್ಭದಲ್ಲಿ ಓಕೆ. ಇನ್ನು ಮುಂದುವರೆದಂತೆ ಈಗ ರಾಮ ಮಂದಿರದಲ್ಲಿ ಇಷ್ಟು ದಿನ ಇದೆ, ಅಯೋಧ್ಯೆಯಲ್ಲಿದ್ದರೆ ಅಲ್ಲಿನ ವಾತಾವರಣ ಹೇಗಿದೆ ಅಂತ? ಸದ್ಯಕ್ಕಂತೂ ಹಿಂದೆ ಬಹಳ ಇಕ್ಕಟ್ಟಾಗಿರತಕ್ಕಂತಹ ಅದು ನಗರ.
ಹಾಗೂ ನಾವು ಹಾಳು ಹಂಪೆ ಅಂತ ಹಾಗೆ ಹೇಳ್ತೇವೆ, ಅಂದರೆ ಇನ್ನು ಪಾಳು ಬಿದ್ದಂತಹ ಪ್ರದೇಶ ಅಂತೆ ಅದು ಇತ್ತು. ಇವಾಗ ಕ್ರಮೇಣ ಅದು ಅಭಿವೃದ್ಧಿಯನ್ನು ಪಡೀತಾ ಇದೆ, ಮಾರ್ಗಗಳೆಲ್ಲ ವಿಶಾಲವಾಗ್ತಾ ಇದ್ದಾವೆ, ಹಳೆಯ ಮಂದಿರಗಳೆಲ್ಲ ಪುನಃ ನೂತನ ರೂಪವನ್ನು ಪಡ್ಕೋತಾ ಇದ್ದಾವೆ, ಹೊಸ ಹೊಸ ಕಟ್ಟಡಗಳು ತಲೆಯುತ್ತಾ ಇದ್ದಾವೆ, ಬಸ್ ನಿಲ್ದಾಣ ಹೊಸದಾಗಿದೆ, ರೈಲ್ವೆ ನಿಲ್ದಾಣ, ವಿಮಾನ ನಿಲ್ದಾಣ, ಈ ಮೂಲಕ ಒಟ್ಟು ಅಯೋಧ್ಯೆಯೇ ಅದು ಮೈ ಕೊಡಬಿಂದ್ಕೊಂಡು ಮೇಲೆದ್ದು ನಿಲ್ತಾ ಇದೆ. ಮಂದಿರಕ್ಕೆ ನಿತ್ಯಲು ಲಕ್ಷಾಂತರ ಮಂದಿ, ಕನಿಷ್ಠ ಪಕ್ಷ ಪ್ರತಿನಿತ್ಯ 2-3 ಲಕ್ಷ ಮಂದಿ ಬಂದು ದೇವರ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅಷ್ಟು ದಿನ ಇದ್ರಿ 2-3 ಲಕ್ಷ ಜನ ಬರ್ತಾ ಇದ್ದಾರೆ, ಯಾತ್ರಿಗಳು ಬರ್ತಾ ಇದ್ದಾರೆ. ಅದ್ರಲ್ಲಿ ಕನ್ನಡಿಗರು ಕಾಣಿಸ್ತಾ ಇದ್ದಾರಾ? ಅವಶ್ಯವಾಗಿ ಎಲ್ಲ ಕಡೆಯಿಂದ ಮಂದಿ ಬರ್ತಾ ಇದ್ದಾರೆ, ಕನ್ನಡಿಗರು ಕೂಡ ಸೇರಿಕೊಂಡು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಏನಾದರೂ ಒಂದು ಆಗ್ರಹ ಮಾಡ್ತೀರಾ ಅಥವಾ ಒಂದು ಮನವಿ ಕೊಡ್ತೀರಾ? ಯಾಕೆಂದರೆ ಉತ್ತರ ಭಾರತದಲ್ಲಿ ಒಂದು ಕರ್ನಾಟಕ ಭವನ ಕಟ್ಟಿದ್ರೆ ಅಯೋಧ್ಯೆಯಲ್ಲಿ ಯಾತ್ರಿಗಳಿಗೆ ಮತ್ತು ರಾಮ ಸೇವಕರಿಗೆ ಒಂದು ಹೆಲ್ಪ್ ಆಗುತ್ತೆ. ಅವಶ್ಯವಾಗಿ ನಾವು ಹಿಂದೆ ಅದನ್ನು ಹೇಳಿದ್ವಿ, ಈಗಲೂ ಅದನ್ನು ಪುನರುಚ್ಚರಿಸ್ತೇವೆ. ಇದು ಕರ್ನಾಟಕದ ಮಂದಿಗೆ ಉಳ್ಕೊಳ್ಳಿಕ್ಕೆ ಅಲ್ಲಿ ಹೋದಾಗ ಕರ್ನಾಟಕ ಸರ್ಕಾರ ಈ ಸೇವೆಯನ್ನು ಮಾಡುವಂತಹದ್ದು ಉಚಿತ, ಅದನ್ನು ಅವಶ್ಯವಾಗಿ ಮಾಡಬೇಕು. ಇನ್ನು ನಿಮ್ಮ ಒಂದು ಪರ್ಸ್ನಲ್ ಲೆವೆಲಲ್ಲಿ ಅಲ್ಲಿ ಪೂಜೆ ಇವೆಲ್ಲ ಮಾಡುವಂಥ ಸಂದರ್ಭದಲ್ಲಿ ರಾಮನ ಒಂದು ದೈವಿ ಅನುಭವ ಅಲ್ಲಿ ಏನಾದರೂ ನಿಮಗೆ ಪರ್ಸ್ನಲ್ ಆಗಿ ಆಯ್ತಾ, ನಿಮ್ಮ ಶಿಷ್ಯಗಣಕ್ಕೆ ಆಯ್ತಾ, ಅದ್ರ ಬಗ್ಗೆ ಅಲ್ಲಿ ಏನು ಇತ್ತು? ಅವಶ್ಯವಾಗಿ ಆ ಪ್ರತಿಮೆಯ ಮುಂದೆ ನಿಂತಾಗ ಅಲ್ಲಿ ಆ ಸಾನ್ನಿಧ್ಯವನ್ನು ನಾವು ಅನುಭವಿಸ್ತೇವೆ, ಮೈ ರೋಮಾಂಚನಗೊಳ್ಳತ್ತೆ, ಮೈ ಪುಲಕಿತವಾಗತ್ತೆ, ಆ ಮೂಲಕ ನಾವು ಆ ಅನುಭವವನ್ನು ನಾವು ಪಡೆಯುತ್ತೇವೆ. ಇನ್ನು ರಾಮ ಮಂದಿರ ವಿಚಾರ ಅಂತ ಬಂದಾಗ ಪೇಜಾವರ ಹಿರಿಯ ಶ್ರೀಗಳನ್ನ ನಾವು ನೆನೆಸ್ಕೋತೀವಿ, ನಿಮ್ಮ ಗುರುಗಳು. ಸೊ ಈ ಸಂದರ್ಭದಲ್ಲಿ ನೀವು ಅವ್ರಿಗೆ ಯಾವ ರೀತಿ ನೆನೆಸ್ಕೋತೀರಾ? ಅವ್ರಿಗೆ ದೊಡ್ಡ ಕನಸಿತ್ತು ಒಂದು ರಾಮ ಮಂದಿರ ಕಟ್ಟಬೇಕು ಅನ್ನೋವಂಥದ್ದು. ಕೇವಲ ಕನಸು ಮಾತ್ರ ಅಲ್ಲ, ಕನಸನ್ನು ನನಸುಗೊಳಿಸುವಲ್ಲಿ ಅವರು ಪಟ್ಟಿರತಕ್ಕಂಥ ಶ್ರಮ ಅದು ಅಸಾಧಾರಣವಾಗಿರುವಂಥದ್ದು. ಹಂತದಲ್ಲಿ ಅನೇಕ ಹಂತಗಳಲ್ಲಿ ಅವರು ದುಡಿದಿದ್ದಾರೆ. ಅವರು ಸಲ್ಲಿಸಿರುವಂತಹ ಆ ಶ್ರಮದ ಆ ಫಲವನ್ನು ನಾವು ಇವತ್ತೆಲ್ಲ ಅನುಭವಿಸ್ತಾ ಇದ್ದೇವೆ. ಇನ್ನು ರಾಜಕೀಯಕ್ಕೆ ಬರೋದಾದರೆ ಶ್ರೀಗಳೇ, ಇನ್ನೇನು ನಾಳೆ ಎಲೆಕ್ಷನ್ ಡೇಟು ಅನೌನ್ಸ್ ಆಗುತ್ತೆ. ನಿಮ್ಮ ಪ್ರಕಾರ ದೇಶದಲ್ಲಿ ರಾಜಕೀಯ ವಾತಾವರಣ ಯಾವ ರೀತಿ ಇದೆ? ನಾವು ಆ ಕಡೆಗೆ ಹೆಚ್ಚು ಗಮನ ಹರಿಸದವರಲ್ಲ. ನಾವು ಈ ಆಧ್ಯಾತ್ಮಿಕ ವಿಚಾರದಲ್ಲೇ ಹೆಚ್ಚಾಗಿ ಇರುತ್ತೇವೆ. ಪಾಠ ಪ್ರವಚನಗಳು, ಈ ಅನುಷ್ಠಾನಗಳು ಇಂತಹದ್ರಲ್ಲಿ ನಾವು ಮುಳುಗಿರ್ತೇವೆ. ಹಾಗಾಗಿ ಆ ಕಡೆ ನಮಗೆ ಗಮನ ಹರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಖಂಡಿತ. ಇನ್ನೊಂದು ಬಲಪಂಥೀಯರ ಒಂದು ಆರ್ಗ್ಯುಮೆಂಟು ಅಥವಾ ಅವರ ಒಂದು ಚಿಂತನೆ ಏನು ಅಂದರೆ, ರಾಮ ಮಂದಿರ ನಿರ್ಮಾಣ ಹಿಂದೂ ರಾಷ್ಟ್ರ ನಿರ್ಮಾಣದ ಒಂದು ಮುನ್ನುಡಿ ಅಂತ ಹೇಳ್ತಾರೆ. ಅವಶ್ಯವಾಗಿ ಹಿಂದೂ ರಾಷ್ಟ್ರ ನಿರ್ಮಾಣ ಎಲ್ಲಿ ನಾವು ಹೇಳ್ತಾ ಇದ್ದೇವೆ. ಇಲ್ಲದ್ದನ್ನು ನಿರ್ಮಾಣ ಮಾಡಬೇಕು, ಇದ್ದದನ್ನು ನಿರ್ಮಾಣ ಮಾಡೋದೇನು? ಹಿಂದೂಸ್ತಾನ್ ಹಮಾರಾ ಹೇ ಎಂದು ಹೇಳಿಕೊಂಡು ಇದು ಇವತ್ತು ನಿನ್ನೆ ಹೊರಟ ಮಾತು ಅಲ್ಲ. ಹಿಂದೂಸ್ತಾನ್ ಅಂತ ಹೆಸರಿರುವಂತಹದ್ದು ಅದು ಇವತ್ತು ನಿನ್ನೆ ಇಟ್ಟದ್ದಲ್ಲ. ಹಿಂದೂಗಳು ಬಹುಸಂಖ್ಯಾತರಾಗಿರತಕ್ಕಂತಹ ನಾಡು, ತಮಿಳರು ಬಹಳ ಮಂದಿ ಇರತಕ್ಕಂತಹ ನಾಡು ಅದು ತಮಿಳುನಾಡು. ಕನ್ನಡಿಗರು ಬಹುಸಂಖ್ಯಾತರಾಗಿರತಕ್ಕಂತಹ ನಾಡು ಅದು ಕನ್ನಡ ನಾಡು. ಹಿಂದೂಗಳು ಬಹುಸಂಖ್ಯಾತರಾಗಿರತಕ್ಕಂತಹ ನಾಡು ಹಿಂದೂ ನಾಡು, ಹಿಂದೂಸ್ತಾನ ಯಾಕಲ್ಲ? ಅದು ಇನ್ನೂ ಹೊಸದಾಗಿ ಮಾಡಲಿಕ್ಕೆ ಏನಿದೆ? ಅಲ್ಲ, ಹಿಂದೂ ರಾಷ್ಟ್ರ ಅಂತ ಆಗಿದ ತಕ್ಷಣ ಅದು ಮುಸ್ಲಿಂ ವಿರೋಧಿ ಅನ್ನೋದು ಒಂದಷ್ಟು ಹೇಳ್ತಾ ಇದ್ದೇವೆ. ಇದು ಕನ್ನಡ ನಾಡು ಒಂದಾಕ್ಷಣ ಇತರ ವಿರೋಧಿಯೋ? ಹೇಳಿ. ಅಲ್ಲ, ಅಷ್ಟೇ, ಮುಗಿದೋಯ್ತು. ಈ ಚಿಂತನೆಯನ್ನು ಯಾರು ಬಿತ್ತಾ ಇದ್ದಾರೆ, ಯಾಕೆ ಬಿತ್ತಾ ಇದ್ದಾರೆ? ಹಿಂದೂಗಳು ಇಲ್ಲಿ ಯಾವತ್ತಿಂದ ಇದ್ರು? ಅನಾದಿ ಕಾಲದಿಂದ ಇದ್ದಾರೆ. ಎಷ್ಟು ಮಂದಿಗೆ ಇಲ್ಲಿ ಮುಸ್ಲಿಮರಿಗಿರಬಹುದು, ಕ್ರೈಸ್ತರಿಗಿರಬಹುದು, ಗ್ರೀಕರಿರಬಹುದು, ಡಚ್ಚರಿಗಿರಬಹುದು, ಯಾರಿಗೆಲ್ಲ ಅವಕಾಶ ಕೊಟ್ಟಿಲ್ಲ. ಹಾಗಿರುವಾಗ ಅಂತಹ ಮಾತುಗಳನ್ನು ಯಾರು ಬಿತ್ತಾ ಇದ್ದಾರೆ? ಹಿಂದೂ ರಾಷ್ಟ್ರ ಅನ್ನುವಂತಹದ್ದು ಇತರ ಧರ್ಮಗಳ ವಿರೋಧಿ ಅನ್ನೋ ಭಾವನೆ ಯಾರು ಬಿತ್ತಾ ಇದ್ದಾರೆ, ಯಾಕೆ ಬಿತ್ತಾ ಇದ್ದಾರೆ? ಕನ್ನಡ ನಾಡಲ್ಲಿ ಕನ್ನಡ ನಾಡು ಹೌದೋ ಅಲ್ಲೋ ಇದು? ಕನ್ನಡಿಗ. ಇತರ ಭಾಷಿಗರನ್ನು ಇಲ್ಲಿಂದ ಒದ್ದೋಡಿಸ್ತಾ ಇದ್ದೀರಾ? ಇಲ್ಲ. ತಮಿಳುನಾಡಿನಲ್ಲಿ ಇತರ ಭಾಷಿಗರನ್ನು ಒದ್ದೋಡಿಸ್ತಾ ಇದ್ದೀರಾ? ಇಲ್ಲ. ಎಲ್ಲರಿಗೂ ಅವಕಾಶ ಇದೆ. ಹಾಗಿರುವಾಗ ಅಂತ ಚಿಂತನೆ ಎಲ್ಲಿಂದ ಬಂತು, ಯಾಕೆ ಬಂತು ಅಂತ ಆಶ್ಚರ್ಯ. ಮತ್ತೆ ಅದರದೇ ಮುಂದುವರೆದ ಭಾಗವಾಗಿ CAA ಈಗ ಅನುಷ್ಠಾನಕ್ಕೆ ಬಂದಿದೆ, ಸಿಟಿಸನ್ ಇದರದ್ದು ನಾಗರಿಕ ಕಾನೂನು.
ಅದೂ ಸಹ ಈ ಒಂದು ಹಿಂದೂ ರಾಷ್ಟ್ರ ಮಾಡೋಕ್ಕೆ ಮತ್ತು ಮುಸ್ಲಿಂ ಅಥವಾ ಇಸ್ಲಾಂನ ನಂಬ್ಕೊಂಡಿರುವಂಥ ಜನಗಳಿಗೆ ಇದು ಒಂದು ರೀತಿ ಭೀತಿ ತರ್ತಾ ಇದೆ ಅಂತ ಒಂದಷ್ಟು ವ್ಯಾಖ್ಯಾನಗಳು ಹೊರಬರ್ತಾ ಇದೆ. ನಮಗೆ ಆಶ್ಚರ್ಯ ಆಗತ್ತೆ, CAA ಅಂದರೆ ಏನು ಅಂತ ಹೇಳಿ ಸ್ವಲ್ಪ. ಯಾವ ಉದ್ದೇಶಕ್ಕೆ ಹೊರಟಿದೆ? ಇತರ ರಾಷ್ಟ್ರಗಳಲ್ಲಿ ಯಾವ ಹಿಂದೂಗಳಿಗೆ ಮಾತ್ರ ಅಲ್ಲ ಯಾರು ಅಪಾಯಕ್ಕೊಳಗಾಗಿದ್ದಾರೆ ಆಶ್ರಯ ಬಯಸಿ ಬರುವವರಿಗೆ ಇಲ್ಲಿ ಅವಕಾಶ ಮಾಡಿಕೊಡುವಂಥದ್ದು. ಹಾಗಿರುವಾಗ ನೀವು ಹೇಳುವಂತಹ ಪ್ರಶ್ನೆ ಯಾಕೆ ಹುಡ್ತಂತ ಗೊತ್ತಿಲ್ಲ. ಅಲ್ಲ, ಇದಕ್ಕೆ ಸಾಕಷ್ಟು ಪ್ರತಿಭಟನೆನೂ ಆಗಿತ್ತು. ಸರಿ, ಯಾಕೆ ನಾವು ಕೇಳ್ತಾ ಇದ್ದೇವೆ, ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೇವೆ. ಸೊ ನಿಮ್ಮ ಪ್ರಕಾರ ಒಂದು ಹಿಂದೂ ಸಮಾಜದ ಒಂದು ಮುಖಂಡರಾಗಿ ನೀವು ಒಂದು ಭರವಸೆಯನ್ನು ಕೊಡ್ತೀರಾ, ಯಾವುದೇ ಒಂದು ಆತಂಕ ಇಲ್ಲ, ಮುಸ್ಲಿಮರು ಇಲ್ಲಿ ನೆಮ್ಮದಿಯಾಗಿ ಹಿಂದೂ ಅಷ್ಟೇ ಸ್ವಾತಂತ್ರ್ಯವಾಗಿ ಇಲ್ಲಿ ಇರ್ಬೋದು ಅನ್ನೋದು. ಇಷ್ಟೇ, ಆಕ್ಟ್ ತಂದವರು ನಾವಲ್ಲ, ಸರ್ಕಾರ ಬರ್ತಾ ಇದೆ. ಹಾಗಿರುವಾಗ ಸರ್ಕಾರದ ನಿಲುವು ಅದು ಸರ್ಕಾರದ ನಿಲುವು. ನಾವು ಅದಕ್ಕೆ ಆಶ್ವಾಸನೆ ಮೊತ್ತವನ್ನು ಕೊಡೋದು ನಾವು ಸರ್ಕಾರದ ಪಾರ್ಟ್ ಅಲ್ಲ. ಹಾಗಿರೋ ನಾವು ಕೊಡೋದು ಸಾಧ್ಯ ಇಲ್ಲ. ಅದು ನಾವಿಷ್ಟೇ ಹೇಳ್ತೇವೆ, ಈ ದೇಶದ ಒಬ್ಬ ಪ್ರಜೆಯಾಗಿ ನಾವು ಕೇಳ್ತಾ ಇದರಲ್ಲಿ ವಿರೋಧಕ್ಕೆ ಅವಕಾಶ ಏನು ಅಂತ ಹೇಳಿ ಅಂತ ಹೇಳ್ಕೊಂಡಷ್ಟೇ. ಇಲ್ಲ ಸಲ್ಲದ ಏನು ಊಹಾಪೋಹಗಳನ್ನು ಹುಟ್ಟಿಸಿ ಅಲ್ಲ ಸಲ್ಲದ ನಮ್ಮ ಸರ್ಕಾರಕ್ಕೆ ವಿರೋಧವನ್ನು ಯಾಕೆ ಮಾಡಬೇಕು ನಾವು ಕೇಳ್ತಾ ಇದ್ದೇವೆ. ಇನ್ನು ಬ್ರಾಹ್ಮಣ್ಯ ಒಂದು ವಿಚಾರ ಅಂತ ಬಂದರೆ, ಬ್ರಾಹ್ಮಣರಿಗೆ ಮಾತ್ರ ಒಂದು ಮೋಕ್ಷ ಅಥವಾ ದೇವರ ಒಂದು ಸಂಪರ್ಕ ನೇರವಾಗಿ ಇರುತ್ತೆ ಅನ್ನೋದು ಒಂದು ಕಡೆ ವಾದ ಇರುತ್ತೆ. ಇತರೆ ವರ್ಗದ ಜನರಿಗೆ ಮೋಕ್ಷ ಅಥವಾ ಒಂದು ದೇವರ ಸಂಪರ್ಕ ಇರೋದಿಲ್ವಾ? ಆ ವಾದ ಎಲ್ಲಿಂದ ಹೊರಟಿದೆ ಎಂಬುದನ್ನು ಮೊದಲು ಹೇಳಿ. ಬ್ರಾಹ್ಮಣರು ಯಾರು ಹೇಳಿದ ಹಾಗಿಲ್ಲ. ರಾಮಾಯಣದಲ್ಲಿ ನಾವು ಪ್ರಸಂಗವನ್ನು ಕಾಣ್ತಾ ಇದ್ದೇವೆ. ಶ್ರೀರಾಮಚಂದ್ರ ಮೋಕ್ಷಕ್ಕೆ, ಗಮನಿಸಿ, ಶ್ರೀರಾಮಚಂದ್ರ ನೇರವಾಗಿ ಮೋಕ್ಷಕ್ಕೆ ಹೋಗ್ತಾ ಇದ್ದಾನೆ, ಜೊತೆಗೆ ಬರುವವರೆಲ್ಲ ಬನ್ನಿ ಅಂತ ಹೇಳಿದರೆ ಜಗದ್ಗುರುಗಳಾದ ಮಧ್ವಾಚಾರ್ಯರು ಆ ಮಾತನ್ನು ವರ್ಣಿಸಿದ್ದು ಹೀಗೆ: ಖಗ ಮೃಗ ತೃಣಾದಯ ಪಿಪೀಲಿಕಾಶ್ಚ ಗರ್ದಭಾಹ ತದಾಸುರುತ್ತಮಾಹ ಯತೋ. ಇವರೆಲ್ಲರೂ ಕೂಡ ಹೊರಟು ಹೋಗಿದ್ದಾರೆ. ರಾಮನೊಂದಿಗೆ ಮೋಕ್ಷಕ್ಕೆ ಹೋದವರು ಯಾರು ಕೇಳಿದರೆ ಹಕ್ಕಿಗಳು, ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಗಳು, ಕೀಟಗಳು ಕೂಡ ಹೋಗಿದ್ದಾವೆ ಅಂತ ಅನ್ನೋವಾಗ ಇದು ಬ್ರಾಹ್ಮಣರಿಗೆ ಮಾತ್ರ ಮೋಕ್ಷ ಇದೆ ಅನ್ನುವಾಗ ಎಲ್ಲಿಂದ ಹುಡ್ತು, ಯಾಕೆ ಹುಡ್ತು? ಬ್ರಾಹ್ಮಣರನ್ನು ವಿರೋಧಿಸಬೇಕು ಅನ್ನೋ ಕಾರಣಕ್ಕೋಸ್ಕರ, ಬ್ರಾಹ್ಮಣರ ಮಟ್ಟ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ಹುಟ್ಟಿಸಿದಂಥ ವಾದಗಳೇ ಹೊರತು ಇದರಲ್ಲಿ ಬೇರೆ ಏನು ಹೊರಡು ಇಲ್ಲ. ಅದಕ್ಕೆ ಇಂತಹ ಮಾತುಗಳು ಬೇಕಾಗಿಲ್ಲ, ಸುಮ್ಮನೆ ಬೀದರ್ ಹೋಗೋಕೆ ಹೊಡೆಯಿರಿ. ಇದು ಯಾವುದೂ ಕಾರಣ ಅಲ್ಲ. ಯಾರು ಹೇಳಿದ್ದಾರೆ ಇದನ್ನು? ಹಾಗಿರೋ ಯಾಕೆ ಇಂಥ ಮಾತುಗಳನ್ನು ಆಡಬೇಕು? ಅಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ತೆಗೆಳುವ ಪ್ರಕ್ರಿಯೆ ಯಾಕಿಂದ ತುಚ್ಛ ವಿಚಾರಗಳನ್ನು ಮಾಡ್ತಾ ಇದ್ದಾರೆ, ನಿಮಗೆ ಆಶ್ಚರ್ಯ ಆಗತ್ತೆ. ಹಾಗಾದ್ರೆ ಬ್ರಾಹ್ಮಣ ವರ್ಗ ಇತರೆ ಸಮುದಾಯಗಳಿಂದ ದೂರ ಆಗ್ತಾ ಇದೆ, ಅವ್ರಿಗೆ ದೂರ ತಳ್ತಾ ಇದೆ ಅನ್ನೋದು ಸುಳ್ಳು ನಿಮ್ಮ ಪ್ರಕಾರ? ಅಲ್ಲ, ಆಶ್ಚರ್ಯ ಆಗತ್ತೆ. ಒಟ್ಟು ಸಮಾಜದಲ್ಲಿ ಬಹುಸಂಖ್ಯಾತರು ಯಾರು ಹೇಳಿ? ಬ್ರಾಹ್ಮಣರ ಸಂಖ್ಯೆ ಎಷ್ಟು? 2-3%. ಯಾರ್ಯಾರನ್ನು ದೂರ ತಳ್ಳಿದ್ದ? ಹಾಗಾದ್ರೆ ಯಾರ್ಯಾರನ್ನು ದೂರ ತಳ್ತಾ ಇದ್ದಾರೆ? ಆಡುವ ಮಾತಿಗೆ ಒಂದು ಏನೋ ಒಂದು ನೆಲ ಬೇಕಲ್ಲ, ಯಾರ್ಯಾರು ದೂರ ತಳ್ತಾ ಇದ್ದಾರೆ? ಆಶ್ಚರ್ಯ ಆಗತ್ತೆ. ಇನ್ನು ಮತ್ತೆ ರಾಜಕೀಯಕ್ಕೆ ಬರೋದಾದ್ರೆ, ಈಗ ಇರುವಂತಹ ಸರ್ಕಾರ ಅಂದ್ರೆ ಕೇಂದ್ರದಲ್ಲಿ ಇರುವಂತಹ ಬಿಜೆಪಿ ಸರ್ಕಾರದ ಆಡಳಿತ ತಮಗೆ ವೈಯಕ್ತಿಕವಾಗಿ ತೃಪ್ತಿ ತಂದಿದೆಯಾ? ನಿರೀಕ್ಷೆಗಳು ಬೆಟ್ಟದಷ್ಟು ಇರುವಾಗ ತೃಪ್ತಿ ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಆದರೆ ಒಂದಿಷ್ಟು ಸಮಾಧಾನ ಇದೆ. ಆದರೆ ಆಕಾಂಕ್ಷೆಗಳು ಇನ್ನಷ್ಟು ಹಲವಷ್ಟು ಇದ್ದಾವೆ. ಇನ್ನು ಈಗ ರಂಜಾನ್ ತಿಂಗಳು ಈಗ ಶುರುವಾಗಿದೆ. ಪ್ರತಿ ಸಾರಿ ರಂಜಾನ್ ಬಂದಾಗ ಸಾಮಾನ್ಯವಾಗಿ ನಮ್ಗೆ ಜ್ಞಾಪಕ ಬರೋದು ನಿಮ್ಮ ಹಿರಿಯ ಶ್ರೀಗಳು ಒಂದು ಇಫ್ತಿಯಾರ್ ಕೂಟ ಮಾಡಿದ್ರು. ಅಂದ್ರೆ ಕರಾವಳಿ ಭಾಗದಲ್ಲಿ ಇರುವಂತಹ ಹಿಂದೂ ಮುಸ್ಲಿಂ ಒಂದು ಒಡಕೆ ಏನಿದೆ ಅಥವಾ ಒಂದು ಕೋಮು ದ್ವೇಷ ಏನಿದೆ ಅದನ್ನ ಸರಿಪಡಿಸಕ್ಕೆ ಒಂದು ದೊಡ್ಡ ಹೆಜ್ಜೆ ಇಟ್ಟಿದ್ರು. ಆ ನಿಟ್ಟಿನಲ್ಲಿ ಈಗಿರುವಂತ ಪೇಜಾವರ ಶ್ರೀಗಳು ಅಥವಾ ಒಂದು ಉಡುಪಿ ಒಂದು ಸಮುದಾಯ ಈ ನಿಟ್ಟಿನಲ್ಲಿ ಯಾವ ತರ ಒಂದು ಕೆಲಸ ಮಾಡುತ್ತೆ? ಒಂದು ಮಾತು ನಾವಿದ 10 ಸಲ ಅನೇಕ ಬಾರಿ ಹೇಳಿದ್ದೇವೆ. ಈ ಮಾತನ್ನು ನೀವು ಆ ಸಮಾಜದ ಮುಂದೆ ಯಾಕೆ ಇರ್ತಾ ಇಲ್ಲ? ಈಗ ರಾಮನವಮಿ ಬಂದಾಗ ರಾಮದೇವರ ಉತ್ಸವ ನಡೆಯುತ್ತೆ, ಅದರ ಮೇಲೆ ಯಾಕೆ ಹಲ್ಲೆ ಆಗತ್ತೆ?
ಅನೇಕ ಇಂತಹದ್ದು ಒಂದಲ್ಲ ಎರಡಲ್ಲ. ಶಾರದಾ ಉತ್ಸವ ಆಗತ್ತೆ, ದೇವಸ್ಥಾನದ ಒಳಗೆ ಹೋಗಿ ಅಲ್ಲಿನ ಪ್ರತಿಮೆಯನ್ನು, ಹೆಣ್ಣು ಪ್ರತಿಮೆ ಇದೆ, ಅದರ ಬಟ್ಟೆಯನ್ನು ಕಳಚಿ ವಿರೂಪಗೊಳಿಸಿ ಅದರ ಜೊತೆಗೆ ಅಲ್ಲಸಲ್ಲದ ವ್ಯವಹಾರಗಳನ್ನು ನಡೆಸಿದಂತಹ ಕೃತ್ಯ ನಡೆಯುತ್ತಲ್ಲ. ಇಂಥ ಸಂದರ್ಭಗಳಲ್ಲಿ ನೀವು ಯಾಕೆ ಪ್ರಶ್ನಿಸೋದಿಲ್ಲ? ರಂಜಾನ್ ಹಬ್ಬವನ್ನು ಯಾರು ವಿರೋಧಿಸಿದ್ದಾರೆ? ರಂಜಾನ್ ಹಬ್ಬವನ್ನು ವಿರೋಧಿಸಿದವರು ಯಾರು ತೋರಿಸಿ. ಆದರೆ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿರತಕ್ಕಂಥ ಈ ಊರಲ್ಲಿ ಗಣೇಶ ಹಬ್ಬಕ್ಕೆ ವಿರೋಧ, ಕೃಷ್ಣನ ಪಿತೃಪಿಂಡಿಗೆ ವಿರೋಧ, ಮಹಾನವರಾತ್ರಿಗೆ ವಿರೋಧ, ಇನ್ನು ಶಾರದಾ ಪೂಜೆಗೆ ವಿರೋಧ, ರಾಮನವಮಿಗೆ ವಿರೋಧ. ಹಾಗಾದರೆ ಈಗ ಯಾರ ಕಡೆಯಿಂದ ಮುಂದಿನ ಹೆಜ್ಜೆ ನಡಿಬೇಕಾದದ್ದು? ಅರ್ಧ ಹೆಜ್ಜೆ ಅವರು ಬರಬೇಕು, ಅರ್ಧ ಹೆಜ್ಜೆ ಈ ಕಡೆ ಸಮಾಜದವರು ಇಟ್ಟರೆ ತಪ್ಪು. ನಾವಿಟ್ಟಿರೋ ಅರ್ಧ ಹೆಜ್ಜೆ ಅಟ್ಟ 10 ಹೆಜ್ಜೆ ಮುಂದೆ ಹೋಗಿದ್ದೇವೆ, ಹೌದಾ? ಯಾವತ್ತಾದ್ರೂ ವಿರೋಧ ಮಾಡಿದ್ದೀವಾ ಹಬ್ಬಗಳಿಗೆ? ಅಲ್ಲಿಂದ ಯಾಕೆ ಇಷ್ಟು ವಿರೋಧಗಳು? ಹಾಗಾದ್ರೆ ಯಾರು ತಪ್ಪು ಹೆಜ್ಜೆ ಮುಂದಿಟ್ಟವರು? ಯಾರು ಯಾವ ತಪ್ಪು ಹೆಜ್ಜೆ ಮುಂದಿಟ್ಟೇ ಇಲ್ಲ. ಹಾಗಿರುವಾಗ ಇಂತಹ ಮಾತುಗಳು ಖಂಡಿತ ನಾವಿದನ್ನು ಒಪ್ಪೋದಿಲ್ಲ. ಅವರೊಂದು ಹೆಜ್ಜೆ ಇಡಲೇಬೇಕು. ಈ ಒಂದು ಖಂಡಿತವಾಗಿ ಸಮಾಜದಲ್ಲಿ ಸಾಮರಸ್ಯ ಮೂಡಬೇಕು ಅಂತಿದ್ರೆ ಇಂತಹ ನೀಚ ಕೃತ್ಯಗಳನ್ನು ಮಾಡ್ತಾರೆ. ಚುನಾವಣೆ ಬರ್ತಾ ಇದೆ, ನಿಮ್ಮ ಭಕ್ತಗಣಕ್ಕೆ ಯಾವೊಂದು ಯೋಚನೆ ಇಟ್ಕೊಂಡು ಒಂದು ವೋಟ್ ಹಾಕಕ್ಕೆ ನೀವು ಒಂದು ಕರೆ ಕೊಡ್ತೀರಿ? ಸಮಾಜದಲ್ಲಿ ಶಾಂತಿ, ನೆಮ್ಮದಿ ಇದು ಬೇಕು. ಸಮಾಜದಲ್ಲಿ ಅಭಿವೃದ್ಧಿ ಆಗಬೇಕು, ಸಾಮರಸ್ಯ ಉಳಿಬೇಕು. ಇವನ್ನೆಲ್ಲ ಮಾಡುವಂತಹ ಸಮರ್ಥ ಸರ್ಕಾರ ಯಾವುದಿದೆ ಅದನ್ನು ನಾವು ಆಯ್ಬೇಕು. ಈಗ ಹಿಂದೂ ಸಮಾಜದಿಂದ ಮತ್ತೊಂದು ಬೇಡಿಕೆ ಈಗ ಅಂತಲ್ಲ, ಸುಮಾರು ವರ್ಷದಿಂದ ಬರ್ತಾ ಇದೆ. ಈಗ ರಾಮ ಮಂದಿರ ಆಯಿತು, ಮುಂದೆ ಕಾಶಿ ಮತ್ತೆ ಮಥುರಾನು ಅಲ್ಲಿ ಒಂದು ಮಂದಿರ ನಿರ್ಮಾಣಕ್ಕೆ ಒಂದಷ್ಟು ಆಗ್ರಹ ಬರ್ತಾ ಇದೆ. ಅದಕ್ಕೆ ಕೋರ್ಟಲ್ಲಿ ಒಂದಷ್ಟು ಪ್ರೊಸೀಡಿಂಗ್ಸ್ ಆಗ್ತಾ ಇದೆ. ನೀವೊಂದು ಹಿಂದೂ ಮುಖಂಡರಾಗಿ ನಿಮ್ಮೊಂದು ನಿಲುವು ಏನಿರುತ್ತೆ? ಅವಶ್ಯವಾಗಿ ಎಲ್ಲೆಲ್ಲ ದುರಾಕ್ರಮಣಗಳು ನಡೆದಿದ್ದಾವೆ ಅವುಗಳು ಸರಿ ಹೋಗಲೇಬೇಕು. ಹಾಗಾಗಿ ಎಷ್ಟು ಇಂತಹ ದುರಾಕ್ರಮಣಗಳನ್ನು ನಾವು ಈ ತನಕ ಕೂಡ ಸಹಿಸಿಕೊಂಡು ಕುಳಿತಿದ್ದೇವೆ, ಅದರ ವಿರುದ್ಧವಾಗಿ ನಾವು ಸರ್ಕಾರಕ್ಕೆ, ಕಾನೂನಿಗೆ ಮೊರೆ ಹೋಗೋದು ಹೋಗ್ತೇವೆ. ಅವೆಲ್ಲವೂ ಕೂಡ ಪರಿಹಾರ ಆಗಲೇಬೇಕು. ಸೊ ಮುಂದೆ ಬರುವಂಥ ಸರ್ಕಾರಕ್ಕೆ ಅದು ಯಾವುದೇ ಪಕ್ಷ ಆಗಲಿ, ಅವ್ರಿಗೆ ಒಂದು ಬೇಡಿಕೆ ಇಡುವಂಥ ಒಂದು ಏನಾದರೂ ಒಂದು ಪ್ರಕ್ರಿಯೆ ಮಾಡ್ತಾರೆ. ಅದು ಆಲ್ರೆಡಿ ನಡೆದಿದೆ, ಅದು ನಿರಂತರವಾಗಿ ನಡೀತಾ ಇರುತ್ತೆ. ಸಾಮಾನ್ಯವಾಗಿ ಸನ್ಯಾಸಿಗಳು, ಬಹುಪಾಲು ಸನ್ಯಾಸಿಗಳು, ಎಲ್ಲರೂ ಅಂತ ಹೇಳಲ್ಲ, ಮೋದಿ ಅಥವಾ ಬಿಜೆಪಿ ಆಡಳಿತಕ್ಕೆ ಒಂದಷ್ಟು ಬೆಂಬಲನ ಸೂಚಿಸ್ತಾರೆ. ಯಾಕೆ ಅಂತ ಅವರನ್ನೇ ಕೇಳಿ. ನೀವು ಆ ಒಂದು ಇದಕ್ಕೆ ಒಳಪಡಲ್ಲ? ಖಂಡಿತ ಸೇರಿದೆ. ನಿಮ್ಮ ಏನು ಇದು ಅಂತ ಒಂದು ಮೋದಿ ಅಥವಾ ಬಿಜೆಪಿಗೆ ಬೆಂಬಲ ಯಾಕೆ ಅಂತ? ಅವರು ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಯಾವುದೋ ಒಂದು ಕೋಮನ್ನು, ಯಾವುದೋ ಒಂದು ಮತೀಯರನ್ನು ಓಲೈಸಿಕೊಂಡು ಹೋಗುವಂತಹ ಕಾರ್ಯವನ್ನು ಮಾಡ್ತಾ ಇಲ್ಲ. ಹಾಗಾಗಿ ನಾವು ಅವರನ್ನು ಬೆಂಬಲಿಸ್ತೇವೆ. ಖಂಡಿತವಾಗಲು. ಅಷ್ಟೇ ಅಲ್ಲ, ಇನ್ನು ಏನು ಸಾಮಾಜಿಕವಾದ, ಆರ್ಥಿಕವಾಗಿರತಕ್ಕಂತಹ ನಿಲುವುಗಳು ಅತ್ಯಂತ ಸೂಕ್ತವಾಗಿದ್ದಾವೆ. ಪ್ರಪಂಚದಲ್ಲಿಯೇ, ವಿದೇಶದಲ್ಲಿಯೂ ಕೂಡ ಯಾವ ದೇಶಗಳು ನಮ್ಮ ಮಂದಿಯನ್ನು ಹೀಗಳಿತಾ ಇದ್ರೋ ಅವರೇ ಇವತ್ತು ಮಣೆ ಹಾಕಿ ಕರೆಯುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ವಿದೇಶಗಳಲ್ಲಿಯೂ ಕೂಡ ಭಾರತ ದೇಶಕ್ಕೆ ಇಷ್ಟು ಎತ್ತರದ ಗೌರವ ಸ್ಥಾನ ದೊರಕುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಅವರು ಇನ್ನು ಮುಂದೆಯೂ ಬೇಕು. ನೀವು ಬಿಜೆಪಿ ಸರ್ಕಾರಕ್ಕೆ ಒಂದಷ್ಟು ಸಲಹೆಗಳನ್ನ ಕೊಡ್ತಾ ಇರ್ತೀರ ನಿರಂತರವಾಗಿ, ಅಂದ್ರೆ ಒಂದಷ್ಟು ಮನವಿ ರೂಪದಲ್ಲಿ ಆಗಿರ್ಬೋದು. ಬಿಜೆಪಿ ಸರ್ಕಾರಕ್ಕಂತಲ್ಲ, ಯಾವುದೇ ಸರ್ಕಾರ ಬಂದರೂ ಕೂಡ ನಾವು ಕೊಡ್ತೇವೆ. ಈಗ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡುವಂತ ಒಂದು ಸಲಹೆ ಆದರೆ ಏನು ಅಂತ? ದೇಶದ ಸಮಾಜದ ಅಭಿವೃದ್ಧಿಗೆ ಬೇಕಾಗಿರತಕ್ಕಂತಹ ದುಡ್ಡಿಲ್ಲ ಅಂತ ಹೇಳಿಕೊಂಡು ಅನೇಕ ವ್ಯವಸ್ಥೆಗಳು ಸ್ಥಗಿತವಾದದ್ದನ್ನು ನಾವು ಕಾಣ್ತಾ ಇದ್ದೇವೆ. ಎಲ್ಲರೂ ತಿಳಿದಿರುವಂತೆ ಸಮಾಜದಲ್ಲಿ ಇವತ್ತು ಎಲ್ಲ ಫ್ರೀ ಕೊಟ್ಟದ್ದರಿಂದಾಗಿ ಈ ಸ್ಥಿತಿ ಬಂದಿದೆ. ಹೊಸ ಯೋಜನೆಗಳು ಅಷ್ಟೇ ಅಲ್ಲ, ಅನೇಕ ಸರ್ಕಾರಿ ವ್ಯವಸ್ಥೆಯಲ್ಲಿರುವವರಿಗೆ ಸಂಬಳವೂ ಕೂಡ ಹೋಗ್ತಾ ಇಲ್ಲ ಅನ್ನೋದನ್ನು ನಾವು ಅಲ್ಲಲ್ಲಿ ಕೇಳಿದ್ದೇವೆ. ಅದೆಲ್ಲ ಸರಿಯಾಗಬೇಕು.
ಸಮಾಜದಲ್ಲಿ ಅಭಿವೃದ್ಧಿ ಕಾಣಬೇಕು. ಅದು ಕಾಣಲಿಕ್ಕೆ ಏನು ಯೋಜನೆಗಳನ್ನು ಹಮ್ಮಿಕೊಳ್ಬೇಕೋ ಅಂತಹ ಯೋಜನೆಗಳನ್ನು ಹಮ್ಮಿಕೊಳ್ಬೇಕು. ಸಮಾಜದಲ್ಲಿ ಶಾಂತಿಯು ಸುವ್ಯವಸ್ಥೆಯ ನೆಮ್ಮದಿ ನೆಲೆಸುವಂತೆ ಸರ್ಕಾರ ಪ್ರಯತ್ನಿಸಬೇಕು. ಗೋಹತ್ಯೆ ಅಲ್ಲಲ್ಲಿ ನಡೀತಾ ಇದೆ, ಗೋ ಕಳ್ಳತನ ದರೋಡೆ ನಡೀತಾ ಇದ್ದಾವೆ. ಇಂತಹವೆಲ್ಲವೂ ಕೂಡ ನಿಲ್ಲಬೇಕು. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಸಿಗಬೇಕು. ಇನ್ನು ಮತ್ತೊಂದು ಒಂದು ಡಿಮ್ಯಾಂಡ್ ಇದೆ ಹಿಂದೂ ಪರ ಒಂದು ಸಂಘಟನೆಗಳಾಗಿರ್ಬೋದು ಅಥವಾ ಕೆಲವೊಂದು ವರ್ಗದಿಂದ, ಮುಜರಾಯಿ ಇಲಾಖೆ ಅಥವಾ ಒಂದು ದೇವಸ್ಥಾನಗಳು ಸರ್ಕಾರದ ಹಂಗಿನಲ್ಲಿ ಯಾಕಿರಬೇಕು ಅಂತ ಒಂದಷ್ಟು ಡಿಮ್ಯಾಂಡ್ ಈಗ ಜಾಸ್ತಿಯಾಗಿ ಕೇಳ್ಬರ್ತಾ ಇದೆ. ಇದಕ್ಕೆ ಈ ಒಂದು ವಾದಕ್ಕೆ ನೀವು ಏನು ಅಂತೀರಾ ಅಂತ? ಇದನ್ನು ನಾವು ಇವತ್ತು ನಿನ್ನೆ ಅಲ್ಲ, ಬಹುಕಾಲದಿಂದ ಈ ಸಮಾಜ ಬೇಡಿಕೆಯನ್ನು ಸರ್ಕಾರಗಳಿಗೆ ನಾವು ಇಡ್ತಾ ಬಂದಿದ್ದೇವೆ. ಇತರ ಧರ್ಮೀಯರ ಪ್ರಾರ್ಥನಾ ಮಂದಿರಗಳು ಮುಕ್ತವಾಗಿದ್ದಾವೆ. ಈ ಹಿಂದೂಗಳ ಪ್ರಾರ್ಥನಾ ಮಂದಿರ ದೇವಾಲಯಗಳೇನಿದ್ದಾವೆ ಅವನ್ನೆಲ್ಲ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಅಲ್ಲಿನ ಆದಾಯ ಎಲ್ಲೆಲ್ಲೋ ಹೋಗ್ತಾ ಇದೆ. ಕೊನೆ ಪಕ್ಷ ಆ ಮಂದಿರದ ಜೀರ್ಣೋದ್ಧಾರಕ್ಕೂ ಕೂಡ ಸಿಗ್ತಾ ಇಲ್ಲ. ಅಲ್ಲಿನ ಉದ್ಯೋಗಿಗಳಿಗೂ ಕೂಡ ಸರಿಯಾಗಿರ್ತಕ್ಕಂಥ ವೇತನ ಸಿಗ್ತಾ ಇಲ್ಲ. ಇದು ಸರಿಯಲ್ಲ. ಸರ್ಕಾರ ಕಡೆಯಿಂದ ಒಂದಷ್ಟು ವಾದ ಬರುತ್ತೆ, ಮಂದಿರಗಳನ್ನ ಫ್ರೀ ಮಾಡಿದ್ರೆ ಸಣ್ಣ ಮಂದಿರಗಳನ್ನ ಸ್ಥಿತಿ ಏನಾಗ್ಬೋದು? ಅದವರಿಗೆ ಯಾಕೆ ಆಯಾ ಮಂದಿರಗಳನ್ನು ಯಾರು ಕಟ್ಟಿದ್ದಾರೋ ಅವರನ್ನು ನೋಡ್ಕೋತಾರೆ. ಆ ಸಮಸ್ಯೆ ಅವರದ್ದಲ್ಲ. ಸೊ ದೇವಸ್ಥಾನಗಳು ಮಂದಿರಗಳು ಒಂದು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋ ಸಾಮರ್ಥ್ಯ. ಸಣ್ಣ ಸಣ್ಣ ಮಂದಿರಗಳು ಇದ್ದಾವೆ ಅಂತಂದ್ರೆ ಸರ್ಕಾರ ಅವರಿಗೆ ಕೊಡ್ಲಿ. ಸಣ್ಣ ಸಣ್ಣ ಮಂದಿರಗಳ ಜೀರ್ಣೋದ್ಧಾರಕ್ಕೆ ಸರ್ಕಾರ ಕೊಡ್ಲಿ. ದೊಡ್ಡ ಮಂದಿರಗಳ ಬೇಡ 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 ಸರ್ಕಾರದಿಂದ ತೆಗೆದುಕೊಡ್ಲಿ. ಇತರ ಮತೀಯರಲ್ಲಿ ಹೊಸ ಪ್ರಾರ್ಥನಾ ಮಂದಿರಗಳು ನಿರ್ಮಾಣ ಮಾಡಲಿಕ್ಕೆ ದೊಡ್ಡ ಮಂದಿರದ ಧನ ಸಹಾಯ ಕೊಡ್ತಾ ಇದ್ದೀರಾ? ಇಲ್ಲಿಂದ ಕೊಡೋದು ಸರ್ಕಾರ ತೆರಿಗೆ ಹಣವನ್ನು ಕೊಡ್ತಾ ಇದೆಯಲ್ಲ. ಹಾಗೆಯೇ ಯಾವುದು ಪುಟ್ಟ ಮಂದಿರಗಳು ಎಲ್ಲಾದ್ರೂ ಇತ್ತು ಅಂತಂದರೆ ಅವುಗಳ ಜೀರ್ಣೋದ್ಧಾರಕ್ಕೆ ಸರ್ಕಾರ ನೇರವಾಗಿ ತನ್ನ ಬೊಕ್ಕಸದಿಂದ ಕೊಡಲಿ. ಅಷ್ಟೇ ಅಲ್ಲ, ಹೊಸ ಮಂದಿರಗಳ ನಿರ್ಮಾಣ ಮಾಡಲಿಕ್ಕೆ ಕೂಡ ಅನುದಾನವನ್ನು ನೀಡಿ. ಸೊ ನಿಮ್ಮ ಒಂದು ಕಠಿಣ ಆಗ್ರಹ ಏನು ಅಂದ್ರೆ ಸರ್ಕಾರದ ಕಪಿಮುಷ್ಟಿಯಿಂದ ದೇವಸ್ಥಾನಗಳನ್ನ ಫ್ರೀ ಮಾಡಿ ಅನ್ನೋದು. ಇದಕ್ಕೇನಾದ್ರೂ ಒಂದು ಮನವಿ ಸಲ್ಲಿಸುವಂತದ್ದು ಆಗಿದೆ, ಅದು ಪ್ರಕ್ರಿಯೆ ನಡೀತದೇ ಇದೆ. ಧನ್ಯವಾದ ಶ್ರೀಗಳೇ, ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದ. ಇವಿಷ್ಟು ಪೇಜಾವರ ಮಠದ ವಿಶ್ವ ಪ್ರಸನ್ನ ತೀರ್ಥರ ಮಾತುಗಳಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್.